ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರೇ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬ ಉಪಯೋಗ ಅಂತ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಯಾವುದಪ್ಪ ಅಂದರೆ, ಮುಖದಲ್ಲಿ ಕಾಂತಿ ಕಡಿಮೆ ಆಗಿದ್ದರೆ ಇಲ್ಲ ಬೇಗ ಈ ಮುಖ ಎಲ್ಲ ಸುಕ್ಕಾಗಿದ್ದರೆ ಇದಕ್ಕೊಂದು ಪರಿಹಾರ ಏನಪ್ಪ ಅಂದರೆ, ಎಷ್ಟೇ ಕ್ರೀಮ್ ಹಚ್ಚಿರೂ ಅದು ಹೋಗಲ್ಲ. ಹಾಗಾಗಿ ಮನೇಲೇ ನಾವು ಯಾವ ಥರ ಅದನ್ನು ಕಡಿಮೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಸಬ್ಜೆ ಬೀಜ ಅಂತ ತಗೋಬೇಕು. ಅದನ್ನೊಂದು 2 ಸ್ಪೂನ್ ತಗೊಂಡು ಈ ಥರ ಒಂದು ಲೋಟ ನೀರು ಹಾಕ್ಬಿಟ್ಟು 1 ಅವರ್ ನೆನೆಹಾಕ್ಕೋಬೇಕು. ಈಗ ನೋಡಿ, ಅದು ನೆಂದು ಜೆಲ್ಲಿ ಟೈಪ್ ಆಗಿದೆ. ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಕ್ರೀಮ್ ಹಾಕಿರೂ ಈ ಮೊಡವೆಗಳಾಗಿ ಕಲೆಗಳಾಗಿರ್ತವೆ ನೋಡಿ, ಅಂಥದ್ದೇ ಆಗಲಿ. ಈಗಿನ ಕಾಲದ ಹೆಣ್ಮಕ್ಳಂತೂ 30 ವರ್ಷ ತುಂಬಿತು ಅಂದರೆ ಸಾಕು, ಅಲ್ಲಲ್ಲೇ ಕೆನ್ನೆ ಹತ್ರ ಒಂದೊಂದು ರಿಂಕಲ್ ಆಗಲಿ, ಕುತ್ತಿಗೆ ಹತ್ರ ರಿಂಕಲ್ಗಳಾಗಲಿ ಸ್ಟಾರ್ಟ್ ಆಗ್ತವೆ. ನಾವು ವಯಸ್ಸಾದ ನಂತರ ರಿಂಕಲ್ ಬರುತ್ತೆ, ಆದರೆ ತಕ್ಕ ಮಟ್ಟಿಗಾರಾಯಿತು ಬೇಗ ರಿಂಕಲ್ ಬರ್ದಂಗೆ ಕಡಿಮೆ ಮಾಡ್ಕೊಳೋದನ್ನ ಆದಷ್ಟು ಮನೇಲೇ ಮಾಡ್ಕೋಬೋದು. ನೋಡಿ, ಈ ಸಬ್ಜೆ ಬೀಜದಲ್ಲಿ ಒಮೆಗಾ 3 ಇರುತ್ತೆ. ಹಾಗಾಗಿ ನಮ್ಮ ಸ್ಕಿನ್ನಿಗೂ ಒಳ್ಳೆಯದು, ನಮ್ಮ ಬಾಡಿಗೂ ಒಳ್ಳೆಯದು. 1 ಅವರ್ ನೆನೆಸಿಟ್ಟಾದಮೇಲೆ ಒಂದು ಮಿಕ್ಸಿಲಿ ಜಾರ್ಗೆ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ. ನೋಡ್ತಾ ಇದ್ದೀರಾ ನೋಡಿ, ನಾವು ಪಾರ್ಲರ್ಗಳ್ಗೆ ಹೋದ್ರೂ ಸಹ ಈ ಮಸಾಜ್ ಮಾಡೋಕ್ಕೆ ಅಂದರೆ ಫೇಶಿಯಲ್ ಮಾಡೋಕ್ಕೆ ಒಂದು ಕ್ರೀಮ್ ಯೂಸ್ ಮಾಡ್ಕೊತಾರೆ ನೋಡಿ, ಆ ಥರ ಬಂದಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ, ಆ ಮಸಾಜ್ ಕ್ರೀಮ್ಗಳಲ್ಲೆಲ್ಲ ಇದನ್ನು ಯೂಸ್ ಮಾಡಿರ್ತಾರೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಹಂಗಾಗಿ ಮನೇಲೇ ಈ ಥರ ಪೇಸ್ಟ್ಗಳನ್ನ ಮಾಡಿಕೊಂಡು ನಮ್ಮ ಮುಖನ ಅಂದನ ಹೆಚ್ಚಿಗೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಜೆಲ್ಲಿ ಟೈಪ್ ಆಗಿದೆ ನೋಡಿ. ಬೇರೆ ಏನು ಜಾಸ್ತಿ ಅವಶ್ಯಕತೆ ಇಲ್ಲ ಇದಕ್ಕೆ. ಈ ಸಬ್ಜೆ ಬೀಜ ಒಂದು ಮತ್ತು ಇದಕ್ಕೆ ಜೇನುತುಪ್ಪ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು 2 ಸ್ಪೂನು ಮಾಡ್ಕೊಂಡಿರೋ ಅಂಥ ಈ ಸಬ್ಜೆ ಬೀಜದ ಪೇಸ್ಟ್ ತಗೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನಿಮ್ಮ ಮುಖದ ಕ್ವಾಂಟಿಟಿ ನೋಡ್ಕೊಂಡು ಹಚ್ಕೋಬೋದು. ಕುತ್ತಿಗೆ ಎಲ್ಲ ಒಬ್ಬೊಬ್ರದ್ದು ದಪ್ಪ ಇರುತ್ತೆ, ಮುಖ ದಪ್ಪಗಿರುತ್ತೆ ನೋಡಿ. ಅದಕ್ಕೆ 1 ಸ್ಪೂನು ಜೇನುತುಪ್ಪ ಹಾಕೋಬೇಕು. ಜೇನುತುಪ್ಪ ನಮ್ಮ ಮುಖಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ? ಮುಖ ಬ್ರೈಟಾಗಿ ಕಾಣೋಕ್ಕೆ ಜೇನುತುಪ್ಪ ತುಂಬ ಸಹಾಯ ಮಾಡುತ್ತೆ ನೋಡಿ. ಈಗ ನಾನು 1 ಸ್ಪೂನ್ ಜೇನುತುಪ್ಪನ ಈ ಸಬ್ಜೆ ಬೀಜದ ಪೇಸ್ಟ್ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದೇನು ಮಿಕ್ಸ್ ಆಗೋಗುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡು ಖಂಡಿತ ಇದನ್ನು ಈ ಪೇಸ್ಟ್ ಮಾಡ್ಕೊಂಡು ಹಚ್ಚಿ ನೋಡಿ, ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ನೀವೇ ಕಾಮೆಂಟ್ ಮಾಡ್ತೀರಾ. ಅಂದರೆ 1 ದಿನ 2 ದಿನಕ್ಕೆ ರಿಸಲ್ಟ್ ಗೊತ್ತಾಗಲ್ಲ, 1 ವಾರ ಕಂಟಿನ್ಯೂಯಸ್ ಆಗಿ ಮಾಡಿ. ಫಸ್ಟ್ ಡೇ ಗೊತ್ತಾಗುತ್ತೆ. ನಿಮ್ದು ಏನಾದ್ರು ಸ್ಕಿನ್ ಏನಾದ್ರು ಡಲ್ ಇದ್ದರೆ ಶೈನಿಂಗ್ ಬರೋದು 1 ದಿನ ಗೊತ್ತಾಗುತ್ತೆ. ತದನಂತರ ನಿಮ್ಮದು ಮುಖದಲ್ಲಿ ಏನಾದ್ರು ಕಲೆಗಳೆಲ್ಲ ಇದ್ದರೆ ಅದು ಖಂಡಿತ ಹೋಗುತ್ತೆ. ಪ್ಲೀಸ್ ಎಲ್ಲ ನನ್ನ ಸ್ನೇಹಿತೆಯರಿಗೂ ಒಂದು ಮನವಿ, ಇದು ನಾನು ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಕಾಮೆಂಟ್ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ. ಈಗ ನಾನು ಇಷ್ಟು ಪೇಸ್ಟ್ ಮಾಡಿಕೊಂಡು, ಈಗ ನನ್ನ ಫೇಸ್ ನೋಡಿ, ನೀವೇ ನೋಡ್ತಾ ಇದ್ದೀರಾ, ಸ್ವಲ್ಪ ಡಲ್ ಆಗಿದೆ. ಆಮೇಲೆ ಈ ಪೇಸ್ಟ್ ಹಚ್ಚೋದ್ರಿಂದ ಬರೀ ಕಾಂತಿ ಅಲ್ಲ, ನಮಗೇನಾದರೂ ಸ್ಟ್ರೆಸ್ ಆಗಿದ್ರೆ, ಒತ್ತಡ ಆಗಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಒಂಥರ ಫೀಲ್ ಆಗ್ತಾ ಇರುತ್ತೆ, ಫ್ರೆಶ್ನೆಸ್ ಆಗ್ತಾ ಇರುತ್ತೆ ನಮ್ಮ ಫೇಸು. ಇದನ್ನೇನು ಇಲ್ಲ, ಈ ಥರ ಪೇಸ್ಟ್ನ ಸ್ವಲ್ಪ ಎಲ್ಲೆಲ್ಲಿ ನಿಮಗೆ ಜಾಸ್ತಿ ಡಾರ್ಕ್ನೆಸ್ ಇರುತ್ತೆ, ಈಗ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಆಗಿರುತ್ತೆ ನೋಡಿ, ಅಲ್ಲೊಂದು ಸ್ವಲ್ಪ ತಿಕ್ಕಾಗಿ ಹಚ್ಚಿ ಹಿಂಗೆ ಒಂದು 5 ನಿಮಿಷ ಹಿಂಗೆ ಮಸಾಜ್ ಕೊಟ್ಕೊಂಡ್ರೆ ಆಯಿತು. ಎಲ್ಲೆಲ್ಲಿ ನೋಡಿ ಗೊತ್ತಾಗ್ತಾ ಇದೆ ನೋಡಿ, ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಏಕೆಂದರೆ ಸುಕ್ಕನ್ನು ಹೇಗೆ ಕಂಟ್ರೋಲ್ ಮಾಡುತ್ತಿದ್ದು ಆಗ್ದಂಗೆ ಅಂದರೆ, ಇದು ಹಚ್ಚಾದ ನಂತರ ನಮ್ಮ ಸ್ಕಿನ್ನ ಟೈಟಾಗಿ ಇಟ್ಕೊಳುತ್ತೆ ನೋಡಿ. ನಾವು ಯಾವತ್ತೇ ಆಯಿತು ಯಾವುದೇ ಪೇಸ್ಟ್ ಹಚ್ಕೋಬೇಕಾದ್ರೂ ಕೆಳಮುಖ ಹಚ್ಕೋಬಾರ್ದು, ಸ್ವಲ್ಪ ಹಿಂಗೆ ಮೇಲಕ್ಕೆ ಬರೋ ಥರ ಹಚ್ಕೊಂಡು ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೋಬೇಕು. ಆಮೇಲೆ ಮೇಯ್ನು ನಮ್ಮ ಕುತ್ತಿಗೆ, ಮಹಿಳೆಯರಿಗೆ ಬೇಗ ಸುಕ್ಕಾಗೋಂಥ ಭಾಗ ಯಾವುದಪ್ಪ ಅಂದರೆ ಈ ಕುತ್ತಿಗೆ ಅಷ್ಟರನೇ ಫಸ್ಟ್ ಸುಕ್ಕಾಗೋದು. ಹಂಗಾಗಿ ಕುತ್ತಿಗೆಗೆಲ್ಲ ಫಸ್ಟ್ ಹತ್ಕೊಂಬಿಡೋಣ. ಈ ಸೆಂಟ್ರ್ನಲ್ಲಿ ಕುತ್ತಿಗೆ ಇರುತ್ತೆ ನೋಡಿ, ಮಧ್ಯದ ಭಾಗ, ಅದರಲ್ಲಿ ನೀಟಾಗಿ ಮೇಲ್ಮುಖವಾಗಿ ಹಚ್ಕೋಬೇಕು, ಕೆಳಮುಖವಾಗಿ ಹಚ್ಕೋಬಾರ್ದು. ಯಾವುದೇ ಕ್ರೀಮಾರ ಆಯಿತು, ನಾವು ಪ್ರತಿನಿತ್ಯ ಹಚ್ಚೋ ಮಾಯಶ್ಚರೈಸರ್ನಾರಾಯಿತು, ನಾವು ಹಿಂಗೆ ಮೇಲ್ಮುಖವಾಗಿ ಹಚ್ಕೋಬೇಕು. ಆದಷ್ಟು ಸುಕ್ಕಾಗೋದಾಗಲಿ ಈ ಜೋತ್ ಬೀಳೋದಾಗಲಿ ಆಗಲ್ಲ. ಸ್ಕಿನ್ನು ಟೈಟಾಗೇ ಇರುತ್ತೆ ಸ್ಕಿನ್ನು. ನೋಡ್ತಾ ಇದ್ದೀರಾ ನೋಡಿ, ನಾನೀಗೆಲ್ಲ ಕವರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 5 ನಿಮಿಷ ಸ್ವಲ್ಪ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳೋಣ. ಸ್ಕಿನ್ನ ರಫಾಗಿ ಯೂಸ್ ಮಾಡಬಾರ್ದು ನೋಡಿ. ಹಾಗಾಗಿ ನಿಧಾನಕ್ಕೆ ಎಲ್ಲ ಕಡೆನೂ ಮಸಾಜ್ ಮಾಡಿಕೊಂಡು, ಮೊದಲು ನಮ್ಮ ಕಣ್ಣ ಹತ್ರ ಮೇಯ್ನ್ ಅಲ್ವಾ, ಅಲ್ಲಿ ಡಾರ್ಕ್ ಸರ್ಕಲ್ ತುಂಬ ಇರ್ತವೆ. ಹಾಗಾಗಿ ಡಾರ್ಕ್ ಸರ್ಕಲ್ ಹೋಗಬೇಕು ಅಂದರೆ ನಿಧಾನಕ್ಕೆ ಮಸಾಜ್ ಕೊಟ್ಕೋಬೇಕು. ನಾವು ಮಸಾಜ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸ್ಮೈಲಿಂಗ್ ಫೇಸ್ ಇರಲಿ ನಮ್ಮ ಫೇಸಲ್ಲಿ. ಯಾಕೆ ಅಂದರೆ ನಾವು ಸ್ಮೈಲ್ ಮಾಡಿದಾಗ ನಮ್ಮ ಕೆನ್ನೆ ಉಬ್ಬುತ್ತೆ ನೋಡಿ, ಅವಾಗ ನಾವಲ್ಲಿ ಮಸಾಜ್ ಕೊಟ್ಟಾದಾಗ ಅಲ್ಲಿ ತುಂಬ ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಆವಾಗ ಫೇಸು ಬ್ರೈಟಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಮಸಾಜ್ ಮಾಡಬೇಕಾದ್ರೆ ಸ್ವಲ್ಪ ಸ್ಮೈಲಿಂಗ್ ಫೇಸಲ್ಲಿ ಅಂದರೆ ನಗು ಮುಖದಲ್ಲಿ ಮಸಾಜ್ ಮಾಡ್ಕೊಳ್ಳಿ.
ಇಲ್ಲೊಂದು 10 ನಿಮಿಷ ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ನೀವು ಯಾವಾಗಲೂ ಮಾಡಬೇಕು ಅನ್ನೋದೇನಿಲ್ಲ. ಯಾವಾಗಾರ ಫ್ರೀ ಟೈಮಲ್ಲಿದ್ದಾಗ ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಮುಗಿಸಾದ್ಮೇಲಾರ ಸಂಜೆ ಹೊತ್ತರ ಆಯಿತು, ಇಲ್ಲ ಬೆಳಗ್ಗೆನೇ ಎದ್ದು ನಿಮ್ಮ ಕೆಲಸ ಎಲ್ಲ ಮುಗಿಸಾದ ನಂತರ ಈ ಥರ ಒಂದು 10 ನಿಮಿಷ ಮಾಡ್ಕೊಂಡು ಬಿಟ್ಕೊಂಡ್ಬಿಟ್ರೆ ಅದು ಡ್ರೈ ಆಗೋದ್ರೊಳಗೆ ನಾವು ಬೇರೆ ಕೆಲಸನ ಮಾಡ್ಕೋಬೋದು. ನಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರ್ತೀವಿ. ಇವೆಲ್ಲ ನಮ್ಮ ಹೆಲ್ತಿಗೆ ಯೂಸ್ ಆಗೋ ಅಂಥದ್ದೇ. ಸಬ್ಜಾ ಸೀಡ್ಸ್ ಆಯಿತು, ಇದನ್ನು ಇಂಗ್ಲೀಷಲ್ಲಿ ಬಸಾಲಿ ಸೀಡ್ಸ್ ಅಂತಾರೆ. ಇದ್ರ ಉಪಯೋಗ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ನೋಡಿ, ನಾನೊಂದು 5 ನಿಮಿಷ ಮಸಾಜ್ ಕೊಡ್ತಾ ಇರುವಾಗಲೇ ಅಲ್ಲೇ ನನ್ನ ಸ್ಕಿನ್ನು ಒಂಥರ ಸಾಫ್ಟ್ ಆಗ್ತಾ ಇದೆ. ಇನ್ನೂ ಮಸಾಜ್ ಕೊಡೋಣ ಅಂತ ಇರುತ್ತೆ. ನೋಡ್ತಾ ಇದ್ದೀರಾ ನೋಡಿ ನೀವೇನೆ. ಈಗೆಲ್ಲ ನೀಟಾಗಿ ಹಚ್ಕೊಂಬಿಟ್ಟು ಸ್ವಲ್ಪ ಮಂದವಾಗಿ ಹಚ್ಕೊಂಬಿಟ್ಟು ಒಂದು 10-15 ನಿಮಿಷ ಆಗುತ್ತೆ. ಅದು ಫುಲ್ಲು ಡ್ರೈ ಆಗಬೇಕು. ನೋಡಿ ನಾನು ಕುತ್ತಿಗೆಗೂ ಸಹ ಹಚ್ಕೊತಾ ಇದ್ದೀನಿ. ಅಲ್ಲೇ ತಾನೇ ತುಂಬ ಸುಕ್ಕಾಗೋದು, ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೇಸ್ಟು. ಆ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಏನು ಅಯ್ಯೋ ಹೆಂಗಪ್ಪ ಇರುತ್ತೆ ಈ ಸ್ಮೆಲ್ಲು, ಹಚ್ಕೊಳಕ್ಕಾಗುತ್ತಾ ಇಲ್ವೋ ಈ ಥರ ಎಲ್ಲ ಅನ್ಕೋಬೇಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರ್ಯಾರಿಗೆ ಇಷ್ಟ ಆಯಿತು ಈ ರೆಮಿಡಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ನಾನೊಂದು 10-15 ನಿಮಿಷ ಬಿಟ್ಬಿಡ್ತೀನಿ. ಆವಾಗ ಹಚ್ಕೊಂತಿರೋದಕ್ಕೂ ಈಗಲೂ ನೀವೇ ನೋಡ್ತಾ ಇದ್ದೀರಾ ನೋಡಿ. ಹಾಗೆಯೇ ಈ ಪೇಸ್ಟ್ ಆವಾಗ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಒಂದೇ ಸರಿ ನೀವು ಒಂದು ಸ್ವಲ್ಪ ಸಬ್ಜೆ ಬೀಜ ನೆನಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು. ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಹಚ್ಚೋದಿನೊಂದು 5 ನಿಮಿಷ ಮುಂಚೆ ತೆಗೆದಿಟ್ಬಿಟ್ಟು ಅದು ಸ್ವಲ್ಪ ಕಡಿಮೆ ಆದಮೇಲೆ ಫೇಸಿಗೆ ಹಚ್ಕೊಳ್ಳಿ. ಈಗ ಒಂದು 10-15 ನಿಮಿಷ ಆಗೈತೆ. ನೋಡಿ ಎಷ್ಟು ಡ್ರೈ ಆಗಿದೆ, ನೀವೇ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಟೈಟಾಗಿ ಹಿಡಿದಿದೆ ನನ್ನ ಸ್ಕಿನ್ನ. ಆಮೇಲೆ ಯಾವುದೇ ಫೇಸ್ ಪ್ಯಾಕ್ನ ಹಚ್ಕೊಂಡಾಗ ಮಾತಾಡೋದಾಗಲಿ ಊಟ ಮಾಡೋದಾಗಲಿ ಏನು ಮಾಡಬಾರ್ದು. ಯಾಕಪ್ಪ ಅಂದರೆ ಅದು ನಮ್ಮ ಸ್ಕಿನ್ ಅಂದರೆ ಮುಖದ ಸ್ಕಿನ್ನ ಟೈಟಾಗಿ ಇಟ್ಕೊಂಡಿರುತ್ತೆ ನೋಡಿ. ತಿನ್ನೋದಾಗಲಿ ಮಾತಾಡೋದಾಗಲಿ ಮಾಡಿಬಿಟ್ರೆ ಅದು ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಇಲ್ಲೀಗ ಫುಲ್ಲು ಡ್ರೈಯಾಗಿ ಫುಲ್ ಟೈಟಾಗಿ ಇಟ್ಕೊಂಡಿದೆ ನೋಡಿ ನನ್ನ ಸ್ಕಿನ್ನ. ಒಣಗಿರೋದು ಗೊತ್ತಾಗುತ್ತೆ ನೋಡಿ. ಆವಾಗ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಬಿಟ್ಟು ಸ್ವಲ್ಪ ಮುಖಕ್ಕೆ ಹಿಂಗೆ ಹಾಕೊಂಡು ಸ್ವಲ್ಪ ನಿಧಾನಕ್ಕೆ ಹಿಂಗೆ ಮಸಾಜ್ ಕೊಡ್ಕೊಂಡ್ರೆ ನಿಮಗಿಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇರುತ್ತೆ ನೋಡಿ, ಅದು ಇದ್ರ ಸಮೇತ ಹೋಗುತ್ತೆ. ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಇರುತ್ತೆ ನೋಡಿ, ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಹಿಂಗೆ ಸ್ಕ್ರಬ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇದೆ ನೀವೇ ನೋಡಿ. ನಾನು ಇಲ್ಲಿ ನಿಧಾನಕ್ಕೆ ಇಲ್ಲಿ ಮಸಾಜ್ ಕೊಡ್ತಾ ಇದ್ದೀನಿ. ಮತ್ತೆ ಮಸಾಜ್ ಕೊಡ್ಬೇಕಾದ್ರೆ ನೋಡ್ತಾ ಇರಲಿ. ನಾನು ಹಚ್ಕೋಬೇಕಾದ್ರೆ ಇದ್ದಿದ್ದು ನನ್ನ ಸ್ಕಿನ್ನುವೆ. ಈಗ ನೋಡಿ ಎಷ್ಟು ಗ್ಲೋ ಬಂದಿದೆ. ಜೇನುತುಪ್ಪ ಹಾಕಿರ್ತೀವಿ ನೋಡಿ, ಅದಕ್ಕೂ ಈ ಸಬ್ಜೆ ಬೀಜದ ಪೇಸ್ಟು ತುಂಬ ಚೆನ್ನಾಗಿ ಅದಕ್ಕೆ ಮುಖಕ್ಕೆ ಅಂಟ್ಕೊಂಡಿರೋದ್ರಿಂದ ನೀವೇ ನೋಡ್ತಾ ಇದ್ದೀರಾ ನೋಡಿ ರಿಸಲ್ಟು. ಒಂದು 5 ನಿಮಿಷ ಈ ಥರ ನಿಧಾನಕ್ಕೆ ಮಸಾಜ್ ಕೊಟ್ಕೊಂಡ್ಬಿಡೋಣ. ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಅನ್ನಿಸ್ತಿದೆಯೋ ಅಲ್ಲೆಲ್ಲ ಪಿಂಪಲ್ಸ್ ಇರುತ್ತವ ಸ್ವಲ್ಪ ನಿಧಾನಕ್ಕೆ ಅಂದ್ರಿ. ಏಕೆಂದರೆ ಪಿಂಪಲ್ಸ್ಗಳನ್ನ ಜೋರಾಗಿ ಅಂದ್ಬಿಟ್ರೆ ಅದು ಕಿವೆಲ್ಲ ಒಡ್ಕೊಳ್ಳೋ ಚಾನ್ಸಸ್ ಇರೋದ್ರಿಂದ ಪಿಂಪಲ್ಸ್ ಏನಾರು ಆಗಿದ್ರೆ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. ನಂತರ ಒಂದು ಕರ್ಚಿಫಾರ ಆಯಿತು ಇಲ್ಲ ಟಿಶ್ಯೂನಲ್ಲಾರಾಯಿತು ನೀರು ಹೊತ್ಕೊಂಡ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾ ಇದೆ. ಆ್ಯಕ್ಚುಲಿ ಅಲ್ಲಿ ನನಗೆ ಚಿಕ್ಕದೊಂದು ಗಲೆ ಇತ್ತು. ನಾನು ಇದನ್ನು ಒಂದು 15 ದಿನದಿಂದಲೂ ಸಹ ಹಚ್ಚಿ ನೋಡಿನೇ ನಿಮಗೆ ಹೇಳ್ತಾ ಇರೋದು. ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿದ್ದು ಚಿಕ್ಕ ಗಲೆಗಳು ಸಹ ಮಾಯ ಆಗಿದೆ. ಒಂದು ಸ್ವಲ್ಪ ಗಲೆ ಇದೆ, ಅದು ಸಹ ತದನಂತರ ಹೋಗ್ಬೋದು. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಆಮೇಲೆ ಸ್ವಲ್ಪ ಹಚ್ಕೋಬೇಕಾದ್ರೆ ನನ್ನ ಫೇಸ್ ಎಷ್ಟು ಡಲ್ಲಿತ್ತು, ಈಗ ನೋಡಿ ಹೆಂಗಾಗಿದೆ. ಇಂಥವೆಲ್ಲ ಮನೇಲೇ ಸಿಗ್ತಾ ಇದ್ದಾವೆ ಅಂದಾಗ ಈ ಥರ ಪೇಸ್ಟ್ನೆಲ್ಲ ಟೈಮ್ ಸಿಕ್ಕಿದಾಗ ನಾವು ಮಾಡ್ಕೊಂಡು ಹಚ್ಕೊಳೋದು ಒಳ್ಳೆಯದು. ಯಾರು ನೆಗ್ಲೆಕ್ಟ್ ಮಾಡಬೇಡಿ, ಖಂಡಿತ ಇದರಲ್ಲಿ ರಿಸಲ್ಟ್ ಇದೆ. ಎಲ್ಲ ಯೂಸ್ ಮಾಡಿ ನೋಡಿ, ಈ ಥರ ಪೇಸ್ಟ್ನ ಮಾಡಿ ಮನೇಲಿ ಹಚ್ಕೊಂಡು ನೋಡಿ. ಆಮೇಲೆ ರಿಸಲ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ.
ಏನಾದ್ರು ಸೈಡ್ ಎಫೆಕ್ಟ್ ಆದ್ರೂ ಹೇಳಿ. ಆಲ್ಮೋಸ್ಟ್ ನಮಗೇನು ಸೈಡ್ ಎಫೆಕ್ಟ್ ಆಗಿಲ್ಲ. ಇದರಲ್ಲಿ ಸೈಡ್ ಎಫೆಕ್ಟ್ ಆಗೋ ಅಂಥದ್ದು ಏನೂ ಇಲ್ಲ ನೋಡಿ. ಸೈಡ್ ಎಫೆಕ್ಟ್ ಏನು ಬ್ಲ್ಯಾಕ್ ಆಗೋದಾಗಲಿ ಏನೂ ಆಗಲ್ಲ. ಇನ್ನು ಫೇಸು ತುಂಬ ಶೈನ್ ಬರುತ್ತೆ. ಜೇನುತುಪ್ಪ ನನ್ನ ಫೇಸಿಗೆ ಆಗಲ್ಲ ಅನ್ನೋರು ಅದನ್ನು ಸ್ಕಿಪ್ ಮಾಡಿ ಬರೀ ಸಬ್ಜೆ ಬೀಜದ ಪೇಸ್ಟ್ನ ಹಚ್ಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಫೇಸ್ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ. ಯಾರು ಮಿಸ್ ಮಾಡಬೇಡಿ, ಹಂಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಹೀಗೆ ಇರಲಿ. ವಿಡಿಯೋ ಯಾರ್ಯಾರು ಫುಲ್ ನೋಡಿದ್ದೀರಾ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಎಲ್ಲರೂ ಸಹ ಇದೊಂದು ಹೋಮ್ ರೆಮಿಡಿನ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.